ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಹಿಟ್ಟಿನ ಚಟ್ನಿ ಮಾಡೋದು ತೋರಿಸ್ತೀನಿ. ಇದು ಚಪಾತಿ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅದ. ಆಮೇಲೆ ಬೆಳಗ್ಗೆ ಅರ್ಜೆಂಟ್ಗೂ ಆಗುತ್ತೆ, ಮಧ್ಯಾಹ್ನ ಟೈಮ್ ಲಂಚ್ಗೂ ಮಾಡ್ಕೋಬೋದು, ರಾತ್ರಿಗೂ ಯಾವಾಗಾದರೂ ಮಾಡ್ಕೋಬೋದು. ಬರ್ರಿ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿರಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸ್ಕಿಪ್ ಮಾಡಿದೆ ನೋಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ಬರ್ತವೆ, ನಿಮಗೆ ನೋಡೋಕೆ ಬರ್ತದೆ. ಬರ್ರಿ ಮಾಡೋ ವಿಧಾನ. ಮಾಡೋಕ್ಕೆ ಬೇಕಾದ ಸಾಮಗ್ರಿ: ಮೈದಾ ಹಿಟ್ಟು 1 ಬಟ್ಲು, ಅಕ್ಕಿ ಹಿಟ್ಟು 1 ಸ್ಪೂನು, ಪುಟಾಣಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಿಟ್ಟು, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು, ಅರಿಶಿಣ ಪುಡಿ, ಅರಿಶಿಣ ತೊಗೊಂಡಿದ್ದೀನಿ ಸ್ವಲ್ಪ. ಇವಾಗಿದು ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕೋಕ್ಕೆ, ಸಕ್ಕರೆ, ಸ್ವಲ್ಪ ಎಣ್ಣೆ. ಮಾಡೋ ವಿಧಾನ ಬರ್ರಿ ತೋರಿಸ್ತೀನಿ. ಮೊದಲಿಗೆ ಮೈದಾ ಇತ್ತಲ್ಲ ಅದನ್ನು ಹಾಕಿ ಕಲಿಸ್ಕೊತೀನಿ. ಅದಕ್ಕೆ ಅಕ್ಕಿ ಹಿಟ್ಟು 1 ಸ್ಪೂನು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಹಾಕಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ಈ ಥರ ಹಾಕಿ ಕಲಿಸ್ಕೋಬೇಕು, ಅಂದರೆ ಪೂರಿ ಚೆನ್ನಾಗಿ ಬರ್ತಾವೆ. ನೀರು ಸ್ವಲ್ಪ ಹಾಕಿ ಹಿಟ್ಟೊಂದು ಹದ ಬರೋವರೆಗೆ ಕಲಿಸ್ಕೊಳ್ರಿ. ನೋಡಿ ಇಷ್ಟು ಹಿಟ್ಟು ರೆಡಿ ಆಗೈತೆ. ಇದನ್ನು ಈ ಕಡೆ ಮುಚ್ಚಿ ಈ ಕಡೆ ಸ್ವಲ್ಪ ನೆನೆಯೋಕೆ ಇಟ್ಬಿಡೋಣ. ಇವಾಗ ಅದು ಹಿಟ್ಟು ನೆನೆಯಷ್ಟಿಗೆ ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡೋದೇನು ಭಾಳ ಟೈಮ್ ತಗೊಳ್ಳಲ್ಲ, ಜಲ್ದಿನೇ ಆಗ್ತದೆ. ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕರೆದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇವಾಗ ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಇವಾಗ ಸ್ವಲ್ಪ ಚಮಚ ತೊಗೊಂಡು ಎಲ್ಲ ತಿರುಗಿಸ್ಕೋಬೇಕು. ಇದು ತಿರುಗಿಸ್ಕೊಂಡ್ಮೇಲೆ ನೋಡಿರಿ ಇಷ್ಟ ಆದಮೇಲೆ ಇದೇನು ಕಲರ್ ಚೇಂಜ್ ಆಗೋವರೆಗೆ ಬಿಡಬಾರ್ದು. ಸ್ವಲ್ಪ ಉಳ್ಳಾಗಡ್ಡಿ ಕಚ್ಚಿ ಬಾಯಿಗೆ ಅಂತಿರಬೇಕು. ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇವಾಗ ಇದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ. 1 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಈ ಕಡೆ ಇದು ಹಿಟ್ಟು ಕಲಿಸ್ಕೊಳ್ಳೋಣ. ಪುಟಾಣಿನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಈ ಥರ ಯಾವಾಗಲೂ ಮಾಡ್ತಾಯಿರ್ತೀವಲ್ಲ, ಒಗ್ಗರಣೆಗೆ ಅದಕ್ಕೆ ಬೇಕಾಗುತ್ತಂತ ಮನೇಲಿ ಇಟ್ಕೊಂಡಿರ್ತೀವಿ. ಯಾವಾಗ ನಿಮ್ಗೆ ಅರ್ಜೆಂಟ್ ಇದ್ದಾಗ ಇದನ್ನು ಕಲಿಸ್ಬಿಟ್ಟು ಚಟ್ನಿಗೆ ಹಾಕ್ತೀವಿ. ಈ ಥರ ನೀರು ಹಾಕಿ ತಣ್ಣೀರು ಹಾಕಬೇಕು, ಗಂಟಿಲ್ದೇ ಇರೋ ಥರ ಕಲಿಸ್ಕೋಬೇಕು ಇದನ್ನು. ನೋಡಿ ಇಷ್ಟು ದೋಸೆ ಹಿಟ್ಟಿನಕಿನ್ನ ನೀರಾಗಿರಬೇಕು. ಇವಾಗ ಇದು ಪ್ಲೇಟ್ ತೆಗೆದೆ ನೋಡಿರಿ ಇಷ್ಟ ಆಗಿದೆ. ಇದನ್ನು ಹಾಕಿಬಿಡ್ಬೇಕು. ಉಳ್ಳಾಗಡ್ಡಿ ಭಾಳ ರೋಸ್ಟ್ ಆಗಬಾರ್ದು, ಸ್ವಲ್ಪ ಕಚ್ಚಿ ಅಂತಿರ್ಬೇಕು ಬಾಯಲ್ಲಿ, ಅಂದರೆ ಇದು ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ತಿರ್ಸ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕೋಣ. ಪೂರ್ತಿ ಗಟ್ಟಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇದು ಹಿಟ್ಟು ಹಾಕಿದ ತಕ್ಷಣ ಅದು ತೊಳೆದಿರೋ ನೀರನ್ನು ಸ್ವಲ್ಪ ಹಾಕಿದೆ. ಇಷ್ಟು ರೆಡಿ ಆಯಿತು. ಇವಾಗ ಕೊತ್ತಂಬರಿ ಹಾಕಿಬಿಡೋಣ. ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುಗಿಸಿ. ನೋಡಿರಿ ಇದರಲ್ಲಿ ಸ್ವಲ್ಪ ಸಕ್ಕರೆ ಒಬ್ಬೊಬ್ಬರು ಮೊದಲಿಗೆ ಹಾಕ್ತಾರೆ, ಒಬ್ಬೊಬ್ಬರು ಶುಗರ್ ಅದಿರೋರು ಸಕ್ಕರೆ ತಿನ್ನಲ್ಲ ಅಂತ ಮೊದಲಿಗೆ ಹಾಕಿಲ್ಲ. ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನಾವು ಮೊದಲೇ ಹಾಕ್ತಿದ್ವಿ. ಇವಾಗ ಇಷ್ಟು ಚಟ್ನಿ ರೆಡಿ ಆಯಿತು. ಪೂರಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಇವಾಗ ಆ ಕಡೆ ಎಣ್ಣೆ ಕಾಯಷ್ಟಿಗೆ ಈ ಕಡೆ ಪೂರಿ ಲಟ್ಟಿಸ್ಕೊಂಬಿಡೋಣ. ಇದಿಷ್ಟು ಇಟ್ಟಿತ್ತಲ್ಲ, ಇದಕ್ಕೆ ಒಂದು ಅರ್ಧ ಭಾಗ ತೊಗೊಂಡು ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ಳೋಣ. ಇವನ್ನೆಲ್ಲ ಆ ಕಡೆ ತೆಗೆದಿಟ್ಟು ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಬಿಡೋಣ. ಇವಾಗ ಎಷ್ಟು ರೆಡಿ ಅದು ನೋಡಿ. ಈ ಥರ ಹಿಟ್ಟು ಹಚ್ಚಿಬಿಟ್ಟು ಪೂರಿ ನಿಮಗೆ ಸೈಜ್ ಯಾವ ಸೈಜಲ್ಲಿ ಬೇಕು ಅದು ಲಟ್ಟಣಿಗೆಗೆ ನಾವು ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಕವರ್ ಸುತ್ತಿದ್ದೆ. ನೋಡಿರಿ ಇಷ್ಟು ಪೂರಿ ರೆಡಿ ಆದವು. ಇವಾಗ ಎಣ್ಣೆ ಬಿಸಿಯಾಗಿದೆ, ಕರೆದು ಬಿಡೋಣ. ನೋಡಿರಿ ಬಿಸಿ ಬಿಸಿ ಪೂರಿ ರೆಡಿ ಆಯಿತು. ಇನ್ನೊಂದು ಕರಿಯೋಕ್ಕೆ ತೋರಿಸ್ತೀನಿ. ಈ ಥರ 2-3 ಹಾಕಿ ಕರೆದು ಬಿಡ್ತೀವಿ ನಾವು ಒಂದೇ ಸಲಕ್ಕೆ. ಇವಾಗ ತೋರ್ಸೋಕ್ಕೆ ಕ್ಲಿಯರಾಗಿ ಕಾಣಲಿ ಅಂತ ಒಂದೊಂದು ಹಾಕಿ ತೆಗಿತಾಯಿದ್ದೀನಿ. ಇಷ್ಟು ಪೂರಿ ಚಟ್ನಿ ಎರಡೂ ರೆಡಿ ಆಯಿತು. ಬರೀ ಬಿಸಿ ಬಿಸಿ ಪೂರಿ ಚಟ್ನಿ ಸಕ್ಕರೆ ಹಾಕ್ಕೊಂಡು, ಮೊಸರು ಇದ್ದರೆ ಮೊಸರನ್ನ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಚಟ್ನಿ. ನಾವು ಮೊಸರು ಹಾಕಿಲ್ಲ. ನೋಡಿರಿ ಈ ರೆಸಿಪಿ ಏನಾದರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಇದನ್ನು ಚಪಾತಿ ಪೂರಿಗೆ ಒಳ್ಳೆ ಕಾಂಬಿನೇಷನ್. ಈ ಥರ ಸಕ್ಕರೆ ಹಾಕ್ಕೊಂಡು ನೋಡಿರಿ ಇಷ್ಟು ತಿಂತಾಯಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಧನ್ಯವಾದಗಳು.